ಬ್ಯಾಕ್. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದು ಹಲವು ಗಣ್ಯರು ಸಂತಾಪ ಸೂಚಿಸುತ್ತಿದ್ದಾರೆ. ಕೆಲವರು ದೆಹಲಿಯತ್ತ ಹೊರಟಿದ್ದಾರೆ ಅಂತಿಮ ನಮನ ಸಲ್ಲಿಸಬೇಕು ಅಂತ. ಕೆಲವೇ ಕ್ಷಣಗಳಲ್ಲಿ ಸಿಂಗ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಮೋತಿಲಾಲ್ ರಸ್ತೆಯಲ್ಲಿರೋ ಸಿಂಗ್ ನಿವಾಸದಲ್ಲಿ ಮಳೆಯ ನಡುವೆಯೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗ್ತಾ ಇದೆ. ದೆಹಲಿಯಿಂದ ಬೆಂಗಳೂರಿಗೆ ಹೊರಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿಯವರು. ಸಿಂಗ್ ಅವರ ಅಂತಿಮ ದರ್ಶನ ಪಡೆದುಕೊಳ್ಳಲಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅಂದ್ರೆ ಬೆಂಗಳೂರಿನಿಂದ ದೆಹಲಿ ಕಡೆ ಹೊರಟಿದ್ದಾರೆ. ಮುನಿಯಪ್ಪ ಅವರು ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ. ಸ್ವರ್ಗಸ್ಥರಾಗಿರೋದು ನಮಗೆ ತುಂಬಾ ಅತೀವ ದುಃಖವಾಗಿದೆ. ಈ ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬಕ್ಕೂ ಮತ್ತು ಅವರ ಅನುಯಾಯಿಗಳಿಗೂ ದೇವರು ಭಗವಂತ ಕೊಡಲಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೇನೆ. ಹೌದು, 22,000 ಲೋನ್. He is one of the best Prime Minister and an economic reformist, and we lost a great person. And also is the best economist in the world scenario. He has developed the India, he took the economic revolution in the country. That is ಮತ್ತೊಂದು ಅಪ್ಡೇಟ್ ಇದೆ. ಮೈಸೂರು ವಿವಿಯ ಪರೀಕ್ಷೆಗಳು ಕೂಡ ಮುಂದೂಡಿಕೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮನಮೋಹನ್ ಸಿಂಗ್ ವಿಧಿವಶರಾಗಿರುವ ಹಿನ್ನೆಲೆ ಪರೀಕ್ಷೆಯನ್ನ ಕೂಡ ಮುಂದೂಡಲಾಗಿದೆ. ಮೈಸೂರು ವಿವಿ ರಿಜಿಸ್ಟ್ರಾರ್ ನಾಗರಾಜ್ ಮಾಹಿತಿ ಕೊಟ್ಟಿದ್ದಾರೆ. ಮುಂದಿನ ಪರೀಕ್ಷಾ ದಿನ ಶೀಘ್ರದಲ್ಲೇ ಪ್ರಕಟ ಮಾಡ್ತೀವಿ, ಸದ್ಯಕ್ಕಂತೂ ಪರೀಕ್ಷೆ ಮುಂದೂಡಿಕೆ. ಮೈಸೂರು ವಿವಿಯ ಪರೀಕ್ಷೆಗಳು ನಡೀಬೇಕಾಗಿತ್ತು, ಸೊ ಅದನ್ನ ಕೂಡ ಮುಂದೂಡಲಾಗಿದೆ. ಕಾರಣ ಇಷ್ಟೇ, ಮಾಜಿ ಪ್ರಧಾನಿ, ದೇಶ ಕಂಡಂತಹ ಅತ್ಯದ್ಭುತ ನಾಯಕ ಅವರನ್ನ ಕಳೆದುಕೊಂಡಿರೋದ್ರಿಂದ 7 ದಿನ ಶೋಕಾಚರಣೆ ಇದೆ. ಅದರಂತೆ ಈಗ ಪರೀಕ್ಷೆಗಳನ್ನು ಕೂಡ ಮುಂದೂಡಿಕೆ ಮಾಡಲಾಗಿದೆ. ಶಿಸ್ತು, ಸರಳತೆ, ಸಾಧನೆಗಳ ಶಿಖರ ಏರಿದ ಸಾಧಕ, ಅಪ್ರತಿಮ ನಾಯಕ ಇನ್ನು ಬರೀ ನೆನಪಷ್ಟೇ. ಇವರ ಸುಂದರ ಬದುಕಿನ ಒಂದಷ್ಟು ಕುತೂಹಲಕಾರಿ ವರದಿ ಇಲ್ಲಿದೆ ನೋಡಿ. ಶಿಸ್ತು, ಸರಳತೆ, ಸಾಧನೆಗಳ ಶಿಖರ ಏರಿದ ಸಾಧಕ, ಅಪ್ರತಿಮ ನಾಯಕ, ಭಾರತ ದೇಶದ 13ನೇ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್. ಬಡವರ ಕನಸುಗಳನ್ನು ಸಾಕಾರಗೊಳಿಸಿದ ಆರ್ಥಿಕ ಸುಧಾರಣೆಯ ಹರಿಕಾರ. ಡಾಕ್ಟರ್ ಮನಮೋಹನ್ ಸಿಂಗ್ ಬಾಲ್ಯ ಜೀವನ ಹೇಗಿತ್ತು? ಸೆಪ್ಟೆಂಬರ್ 26, 1932ರಂದು ಪಂಜಾಬ್ನ ಗಹನ ಸಿಖ್ ಕುಟುಂಬದಲ್ಲಿ ಜನಿಸಿದ್ರು. ತಂದೆ ಗುರುಮುಖ್ ಸಿಂಗ್, ತಾಯಿ ಅಮೃತ್ ಕೌರ್ ದಂಪತಿ ಪುತ್ರ ಮನಮೋಹನ್ ಸಿಂಗ್. ಸಿಂಗ್ ಹೆಜ್ಜೆ ಗುರುತು. ಪ್ರಾಥಮಿಕ ಶಿಕ್ಷಣವನ್ನು ಉರ್ದು ಮಾಧ್ಯಮದಲ್ಲಿ ಆರಂಭಿಸಿದ ಇವರು ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣ ಪಡೆದರು. ಬಳಿಕ 1952ರಿಂದ 1954ರಲ್ಲಿ ಪದವಿ, ಸ್ನಾತಕೋತ್ತರ ಪದವಿ, 1957ರಲ್ಲಿ ಕೇಂಬ್ರಿಡ್ಜ್ ವಿವಿಯಲ್ಲಿ ಅರ್ಥಶಾಸ್ತ್ರ ಅಧ್ಯಯನ ಮಾಡಿದ್ರು. ನಂತರ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ರು. 1958ರಲ್ಲಿ ಗುರು ಶರಣ್ ಕೌರ್ ಜೊತೆ ವಿವಾಹವಾಗಿದ್ರು. ಮನಮೋಹನ್ ಸಿಂಗ್ 2 ಬಾರಿ ಪ್ರಧಾನಿ ಹುದ್ದೆ ಅಲಂಕರಿಸಿ ದೇಶಕ್ಕೆ ಅಪಾರವಾದ ಸೇವೆ ಸಲ್ಲಿಸಿದ್ದಾರೆ. ಇವರು ಜಾರಿಗೆ ತಂದ ಯೋಜನೆಗಳು ದೇಶವನ್ನು ಅಭಿವೃದ್ಧಿ ಪಥದತ್ತ ಸಾಗಿಸಿದೆ. ಇಂಥ ಅಪರೂಪದ ನಾಯಕ ಇನ್ನೂ ನೆನಪು ಮಾತ್ರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ದಿನೇಶ್ ಗುಂಡೂರಾವ್ ಅವರು ಮಾತಾಡಿದ್ದಾರಂತೆ ಮನಮೋಹನ್ ಸಿಂಗ್ ಅವರ ಅಗಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಮನಮೋಹನ್ ಸಿಂಗ್ ಅವರ ನಿಧನದ ಸುದ್ದಿ ಕೇಳಿ ನಮಗೆಲ್ರಿಗೂ ಬಹಳ ದುಃಖ ಆಗಿದೆ. ಮತ್ತು ಅವರ ಒಂದು ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಅವರ ಒಂದು ಏನು ಯಾವ ರೀತಿಯಾಗಿ ಅವರ ಜೀವನ ಚರಿತ್ರೆ ಇದೆ ಅದು ನಾವು ನೋಡಿದಾಗ ನಿಜವಾಗಲೂ ಅತ್ಯಂತ ಪ್ರೇರಣೀಯವಾದಂಥ ಒಂದು ಜೀವನ ಚರಿತ್ರೆ ಅವರು. ಮತ್ತು ಈ ದೇಶ ಕಂಡಂಥ ಮಹಾನ್ ಸುಧಾರಕ ಮತ್ತು ದೇಶದ ದಿಕ್ಕನ್ನು ಬದಲಾಯಿಸಿದ ಒಬ್ಬ ನಾಯಕ. 91ನೇ
ಏನು ಆರ್ಥಿಕ ಸುಧಾರಣೆಗಳಾಯಿತು, ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಾಗ ಅವಾಗ ಇವರು ವಿತ್ತ ಸಚಿವರಾಗಿ, ಅದರ ಹಿಂದೆ ಅವರು ಅಪಾರ ಅನುಭವ ಹೊಂದಿದ್ದು. ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿ ಮತ್ತು ಪ್ಲಾನಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ, ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ, ವರ್ಲ್ಡ್ ಬ್ಯಾಂಕಲ್ಲಿ ಕೆಲಸ ಮಾಡಿ, ಅಲ್ಲೆಲ್ಲ ಅವ್ರಿಗೆ ಅನುಭವ ಏನಿತ್ತು, ಅವರು ಆ ಅನುಭವವನ್ನು ಉಪಯೋಗಿಸಿ 91ರ ಒಂದು ಸುಧಾರಣೆ, ಆರ್ಥಿಕ ಸುಧಾರಣೆಗಳು ಯಾವಾಗ ದೇಶ ಅತ್ಯಂತ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿತ್ತು, ದೇಶದ ದಿಕ್ಕನ್ನೇ ಬದಲಾಯಿಸಿದರು ಮತ್ತು ಒಂದು ಆಧುನಿಕ ಭಾರತ ಕಟ್ಟೋದಕ್ಕೆ ಮಹತ್ತರವಾದಂಥ ಪಾತ್ರ. ಮತ್ತು 10 ವರ್ಷ ಪ್ರಧಾನಮಂತ್ರಿಯಾಗಿ ಬಹುಶಃ ಇವತ್ತು ಏನೇನು ಕೆಲಸ ಮಾಡಿದರೆ ಅದು ಇವತ್ತು ಕೂಡ ಶಾಶ್ವತವಾಗಿ ಉಳಿದಿದೆ. ಏನು ಅವರು 10 ವರ್ಷ ಪ್ರಧಾನಮಂತ್ರಿಗಳಾಗಿ ಅನೇಕ ಯೋಜನೆಗಳು ಬಡ ಜನರ ಪರವಾಗಿ, ಸಾಮಾನ್ಯ ಜನರ ಪರವಾಗಿ, ಇವತ್ತು ಆಧಾರನ ತಗೊಂಡ್ಬಂದಿರತಕ್ಕಂಥದ್ದು ಅವರೇ. ಮತ್ತು ಅವ್ರ ಕಾಲದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಅನುಷ್ಠಾನ ಮಾಡಿದ್ರು. ಆರೋಗ್ಯ ಹಕ್ಕು ಕಾಯ್ದೆ ಅಂದರೆ ಆರೋಗ್ಯ ಹಕ್ಕಲ್ಲ, ನಮ್ಮ ಆಹಾರ ಹಕ್ಕಿನ ಕಾಯ್ದೆ, ರೈಟ್ ಟು ಫುಡ್, ರೈಟ್ ಟು ಎಜುಕೇಷನ್ನು. ಡಾಕ್ಟರ್ ಮನಮೋಹನ್ ಸಿಂಗ್ ವಿಧಿವಶರಾಗಿರುವ ಹಿನ್ನೆಲೆ ಒಂದೇ ದಿನಕ್ಕೆ ಕಾಂಗ್ರೆಸ್ನ ಅಧಿವೇಶನ ಕೂಡ ಅಂತ್ಯವಾಗಿದೆ. ಬೆಳಗಾವಿಯಿಂದ ದೆಹಲಿಯತ್ತ ಕೈ ನಾಯಕರು ಹೊರಟಿದ್ದಾರೆ. ವಿಶೇಷ ವಿಮಾನದ ಮೂಲಕ ಗಣ್ಯರು ತೆರಳುತ್ತಿದ್ದಾರೆ. ನಮಗೆಲ್ಲ ಗೊತ್ತು, ಕಾಂಗ್ರೆಸ್ನ ಅತಿ ದೊಡ್ಡ ಸಮಾವೇಶನ ಅಥವಾ ಅಧಿವೇಶನ ಈಗ ಬೆಳಗಾವಿಯಲ್ಲಿ ಇತ್ತು. 2 ದಿನ ಆಗಬೇಕಾಗಿತ್ತು, ಬಟ್ ಅದು ಅರ್ಧಕ್ಕೆ ನಿಂತು ಹೋಗಿದೆ. ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಸುದ್ದಿ ಕೇಳಿ ಅನೇಕ ಗಣ್ಯರು ದೆಹಲಿಯತ್ತ ಹೊರಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಆದಿಯಾಗಿ ಅನೇಕ ಗಣ್ಯರು ಕೂಡ ಬೆಳಗಾವಿಯಲ್ಲಿದ್ರು. ಸೊ ಅಲ್ಲಿಂದ ಈಗ ದೆಹಲಿಯತ್ತ ಹೊರಟಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ಸದ್ಯ ರದ್ದುಗೊಳಿಸಲಾಗಿದೆ ಎನ್ನುವುದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಮೋಸ್ಟ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕೆಲ ಕ್ಷಣಗಳಲ್ಲಿ ದೆಹಲಿಗೆ ಹೋಗಬಹುದು ಅನ್ನುವಂತಹ ನಿರೀಕ್ಷೆ, ಅಂಥದ್ದೇ ಒಂದು ಮಾಹಿತಿ ಸಿಗ್ತಾ ಇದೆ. ಬಹುತೇಕ ಎಲ್ಲ ನಾಯಕರು ಕೂಡ ಇವತ್ತು ದೆಹಲಿಗೆ ಹೋಗಿ ಅಂತಿಮ ನಮನ ಸಲ್ಲಿಸಿ, ಅಂದ್ರೆ ಅಂತಿಮ ದರ್ಶನ ಪಡ್ಕೊಂಡು ವಾಪಸ್ ಆಗ್ತಾರೆ ಅಂತ. ಒಂದ್ ಕಡೆ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ಇರುತ್ತೆ. ಆ ಸಭೆಯಲ್ಲಿ ಶ್ರದ್ಧಾಂಜಲಿ ಬಿಜೆಪಿ ಪಾಳ್ಯದಿಂದ ಆದ್ರೆ, ಈ ಕಡೆ ಕಾಂಗ್ರೆಸ್ ನಾಯಕರು ಕೂಡ ತಮ್ಮ ನಾಯಕನ ಅಗಲಿಕೆಗೆ ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ. 7 ದಿನಗಳ ಕಾಲ ಶೋಕಾಚರಣೆ, ಬರೀ ರಾಜ್ಯ ಮಾತ್ರ ಅಲ್ಲ, ದೇಶದಾದ್ಯಂತಲೂ ಕೂಡ ಇಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಮಾತನಾಡುತ್ತಿದ್ದಾಗ ಹೇಳ್ತಾ ಇದ್ರಲ್ಲ, ಪಕ್ಷಾತೀತವಾಗಿ ಬಹುತೇಕರು ಅವ್ರು ಕೊಟ್ಟಿರುವಂತಹ ಕೊಡುಗೆಯನ್ನ ಸ್ಮರಿಸ್ತಿದ್ದಾರೆ ಅಂತ. ಖಂಡಿತ ಹೌದು. ರಾಜಕೀಯ ಏನೇ ಇರಬಹುದು, ಬೇರೆ ಪಕ್ಷ ಅಂತ ನೋಡಿದ್ರು ಕೂಡ ಅವ್ರು ಕೊಟ್ಟಿರುವಂತಹ ಕೊಡುಗೆ, ಮಾಡಿರುವಂತಹ ಕೆಲಸಗಳು ಯಾವತ್ತೂ ಕೂಡ ಜನಮಾನಸದಲ್ಲಿ ಇರುತ್ತೆ. ಯಾರು ಅದನ್ನ ಟೀಕೆ, ಅಂದ್ರೆ ರಾಜಕೀಯವಾಗಿ ಕೆಲ ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ತಂದಿರುವಂತಹ ಯೋಜನೆಗಳ ಅದರ ಸಹಕಾರ, ಅದರ ಇಂಪ್ಲಿಮೆಂಟೇಷನ್, ಇದೆಲ್ಲವನ್ನ ಕೂಡ ನೆನಪು ಮಾಡಿಕೊಳ್ತಿದ್ದಾರೆ ಬಹುತೇಕ ನಾಯಕರು.